ನಾವು ಸಿನಿಮಾ ಪ್ರಮೋಷನ್‌ಗೆ ಯಾರಿಗೂ ಪೆಟ್ರೋಲ್ ಕುಡೀರಿ, ಡೀಸೆಲ್ ಕುಡೀರಿ ಅಂತ ಯಾರಿಗೂ ಪ್ರಚೋದನೆ ಕೊಟ್ಟಿಲ್ಲ. ಬೇರೆ ರೀತಿ 60 ಲಕ್ಷ, 70 ಲಕ್ಷ ದುಡ್ಡು ಹೊಡೆದ್ಬಿಟ್ಟು ಕೂಡ ಸ್ಟೇಷನಲ್ಲಿ ಕಂಪ್ಲೇಂಟ್ ಹಾಕಿಸ್ಕೊಂಡು ಮೋಸ ಕೂಡ ಮಾಡಿಲ್ಲ. ಕಾಲಿಗೆ ಬಿದ್ದು ಆಮೇಲೆ ಅಪ್ಪ, ಅಮ್ಮ, ಅಕ್ಕ ತಪ್ಪಾಯ್ತು ಅಂತ ಕೇಳ್ಕೊಂಡಿಲ್ಲ. ದಯವಿಟ್ಟು ನಮ್ಮವ್ರು ಏನು ಮಾಡ್ತಿದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡಿ. ನಿಮಗೂ ನಾವು ಸಪೋರ್ಟ್ ಮಾಡಿದ್ದೀವಿ. ಅಲ್ಲ ನಾನು ಹೇಳ್ತಾ ಇದ್ದೀನಿ ಈಗ ನಾವು ಕೆಲವೊಂದು ಈಗ PR ಮಾಡ್ತಿದ್ದೀನಲ್ಲ, ಕೆಲವೊಂದು PRಗಳು ಬೇರೆ ಯಾರೋ ಆಯ್ತಾ, ನಾವು ಸಿನಿಮಾ ಪ್ರಮೋಷನ್‌ಗೆ ಪೆಟ್ರೋಲ್ ಕೊಡ್ಸಲ್ಲ, ಡೀಸೆಲ್ ಕೊಡ್ಸಲ್ಲ ಅಂತ ರೀಲ್ಸ್ ಮಾಡಿದ್ದಾರೆ. ಅದು ತಲುಪಿದೆ. ಇದಕ್ಕೆ ನನ್ನ ಉತ್ತರ ಅದು. ಸಿನಿಮಾಗೆ ತೊಂದರೆ ಮಾಡ್ತಿದ್ರಲ್ಲ, ನಾವು ಸಿನಿಮಾನ ನೀಟಾಗಿ ದುಡ್ಡು ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಪ್ರಮೋಷನ್ ಮಾಡ್ತೀವಿ. ನಾವು ಈಗ ಅಮುಕು ಡುಮುಕು ಪೆಟ್ರೋಲ್ ಕೊಡಿ, ಡೀಸೆಲ್ ಕೊಡಿ ಅಂತ ಹೇಳ್ಕೊಟ್ಟಿಲ್ಲ ಸರ್. ಅದ ಇಲ್ಲ ಅವನು ಏನಾಗಿದೆ, ಹಿಂದಿನ ದಿನ ಇವರು ಫೋನ್ ಮಾಡಿ ಕೇಳಿದ್ದಾರೆ. ಎಲ್ಲರಿಗೂ ರೀಲ್ಸ್ ಮಾಡೋರಿಗೆಲ್ಲ ಬಂದು ಸಿನಿಮಾ ತೋರಿಸ್ತೀನಿ, ಬಂದು ನೀವು ರೀಲ್ಸ್ ಮಾಡಿಕೊಡು ನನ್ನ ಸಿನಿಮಾಗಳನ್ನ. ಏಕೆಂದರೆ ನಾಳೆ ಕೊನೆ ದಿನ ಗುರುವಾರ ಆದಮೇಲೆ ಶುಕ್ರವಾರ ಥಿಯೇಟರ್ಗಳು ಕಡಿಮೆ ಆಗುತ್ತೆ ಅಂತ ಇವರೇನೋ ಎಮೋಷನಲಿ ತುಂಬ ಫ್ರೆಂಡ್ಲಿ ಮಾತಾಡಿ ಅಣ್ಣ ನೀ ತಲೆ ಕೆಡಿಸ್ಕೊಬಿಡಿ ಅಣ್ಣ, ನಾನು ಎಲ್ಲಕ್ಕಿಂತ ಸೈಕ್ ರಿವ್ಯೂ ಕೊಡ್ತೀನಿ ಅಂತ. ನಾವು ವೆಯ್ಟ್ ಮಾಡ್ತಿದ್ವಿ ಸೈಕ್ ರಿವ್ಯೂ ಅಂತ. ಆ ಕ್ಷಣದಲ್ಲಿ ಏನು ಮಾಡಬೇಕು ಅಂತಲೇ ಗೊತ್ತಾಗಿಲ್ಲ. ಅದೆಲ್ಲ ಅನುಭವಿಸಾಗಿದೆ. ಯಾರು ಕೂಡ ಆ ಥರ ಪ್ರಮೋಷನ್ ಮಾಡಬಾರ್ದು. ಅದು ಗೊತ್ತಿದ್ರೆ ನಾವು ತಡೀತಾ ಇದ್ವಿ. ಗೊತ್ತಾಗಿಲ್ಲ ನಮಗೆ. ಪೆಟ್ರೋಲ್ ಕೊಡಿದ ತಕ್ಷಣ ಯಾರು ಸಾಯಲ್ಲ. ಹೊಟ್ಟೆ ಉರಿ ಬರೋದು, ಇಲ್ಲ ಗಂಟ್ಲು ಉರಿ ಬರೋದು, ಈ ಥರದ್ದು ಯಾವ್ದಾರ ಆಗುತ್ತೆ. ಗೊತ್ತಾಗಿಲ್ಲ, ನಾವೆಲ್ಲ ಆ ಡ್ರಾಮಾಗಳು ಮಾಡ್ತಿದ್ವಿ. ಇವರು ಗೊತ್ತಾಗಿಲ್ಲ, ಇವ್ರಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಿಲ್ಲ ಆ ಟೈಮಲ್ಲಿ. ಹಂಗಾಗಿ ಎತ್ಕೊಂಡು ಓಡಿದ್ದೆ ಹೊರತು ಅದು ಬಿಟ್ಟು ಬೇರೆ ಉದ್ದೇಶ ಏನಿಲ್ಲ. ಯಾಕಿಲ್ಲ ಸರ್, ಬೋರ್ಡ್ ಕಾಣ್ತಿದೆಯಲ್ಲ ಸರ್ ಅಲ್ಲಿ. ಅಲ್ಲ ನಾವು ಸಿನಿಮಾ ನೋಡಕ್ ಹೋಗಿ ನಮ್ಗೇನು ಗೊತ್ತು, ಅರ್ಜೆಂಟಲ್ಲಿ ಆ ಕಡೆ ಈ ಕಡೆ ನೋಡಿದಾಗ ಬೋರ್ಡ್ ಕಾಣುತ್ತೆ, ಮೆಡಿಕಲ್ ಕಾಣುತ್ತೆ, ಎಮರ್ಜೆನ್ಸಿಲಿ ಏನು ಕಾಣಲ್ಲ ಸರ್. ಗೊತ್ತಾಗಿಲ್ಲ ಆ ಟೈಮಲ್ಲಿ ಪೆಟ್ರೋಲ್ ವಾಸನೆನಾ ಪೆಟ್ರೋಲ್ ಇದು ಅಂತ ಗೊತ್ತಾಗಿಲ್ಲ. ನೋಡಿ ಎಲ್ಲರೂ ಜನನೂ ಇದ್ರು ಆ ಟೈಮಲ್ಲಿ. ಆಯ್ತು, ಅದು ಮುಗೀತು, ನಾನು ಒಪ್ಕೋತೀನಿ. ನಾವು ಮಾಡಿದ್ದು ಅಂತ ನಾವು ಸರ್. ಅಚಾನಕ್ ಅವರು ಏನೋ ನಾನು ಬೇರೆ ಏನೋ ಸೈಕಲ್ ರಿವ್ಯೂ ಕೊಡ್ತೆ. ಈಗ ಮೊನ್ನೆ ಅಮೃತಾಂಜನ್ ಸಿನಿಮಾ ಅಂತ ರಿಲೀಸ್ ಆಯಿತು. ತುಂಬ ಚೆನ್ನಾಗಿತ್ತು, ರಿವ್ಯೂ ಚೆನ್ನಾಗಿತ್ತು, ಕಲೆಕ್ಷನ್ ಚೆನ್ನಾಗಿತ್ತು. ಆ ಸಿನಿಮಾಗೆ ಇದೇ ಅಮ್ಮಕು ಡುಮುಕು ಅವ್ರು ಏನು ಮಾಡಿದ್ದಾರೆ, ಕವರಲ್ಲಿ ಅನ್ನ ತಿನ್ನಿಸಿದ್ದಾರೆ. ಅದು ನೋಡಿದ್ದೀರಾ? ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಥರ ಬೇರೆ ಥರ ಯಾವ ಥರ ತಿಳ್ಕೊಂಡಿದೆ. ಅಲ್ಲಿವರೆಗೂ ಚೆನ್ನಾಗಿತ್ತು. ನಾವು ಈ ಥರ ಆಗತ್ತೆ ಅಂತ ಕರೆದಿಲ್ಲ, ಅಟ್ಲೀಸ್ಟ್ ಜನಕ್ಕೆ ರೀಚ್ ಆಗತ್ತೆ ಅಂತ ಇವರ ರೀಲ್ಸ್ ಮಾಡೋರ್ನ, ಇನ್ಫ್ಲುಯೆನ್ಸರ್ನ ಕರೆದು ಸಿನಿಮಾ ತೋರಿಸಿದ್ದು, ಸಿನಿಮಾ ರಿವ್ಯೂ ಕೊಡ್ತಾರೆ ಅನ್ಕೊಂಡಿದ್ದು. ಅವ್ರು ಈ ರೀತಿ ಮಾಡ್ತಾರೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ. ಬಟ್ ಅವ್ರಿಗೂ ಒಳ್ಳೇದಾಗ್ಲಿ ಪಾಪ, ನಮಗೂ ಒಳ್ಳೇದಾಗ್ತಾ ಇದೆ. ಇನ್ನೂ 4-5 ಸೆಂಟರ್ಗಳಲ್ಲಿ ಸಿನಿಮಾ ಹೋಗ್ತಾ ಇದೆ. ಒಳ್ಳೆ ಕಲೆಕ್ಷನ್ನು ಆಗಿ ಸೂರ್ಯನ ಗೆದ್ದು ಆದಷ್ಟು ಬೇಗ ಹೊಸ ಸಿನಿಮಾನ ಅನೌನ್ಸ್ ಮಾಡಲಿ ಅಂತ ನಾನು ಕಾಯ್ತಿದ್ದೀನಿ. ಯಾಕೆಂದರೆ ಡೇ 1 ಇಂದ ಸೂರ್ಯನ ಜೊತೆ ವರ್ಕ್ ಮಾಡ್ಬೋದು ಅನ್ನೋ ಖುಷಿ ನನಗಿದೆ.